ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೇಳುವಂತಹ ಕಥೆ ನಾನೇ ಬರೆದದ್ದು. ಕಥೆಯ ಹೆಸರು ಭಾರ ಕಳಚಿದಾಗ. ಇದು ಈಗಾಗಲೇ ಆಕಾಶವಾಣಿಯಲ್ಲೂ ಕೂಡ ಪ್ರಸಾರಗೊಂಡಿದೆ. ಈ ಕಥೆ ಹೇಗಾಯಿತು ಒಂದು ಕಮೆಂಟ್ಸ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಇದುವರೆಗೆ ಯಾರೂ ಕೂಡ ಸಬ್ಸ್ಕ್ರೈಬರ್ ಆಗದಿದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿಬಿಡಿ. ಕಥೆಯ ಶೀರ್ಷಿಕೆ ಭಾರ ಕಳಚಿದಾಗ. ಅಮ್ಮ, ಈಗ ಹೊರಗೆ ಹೋಗಿ ಬರ್ತೇನೆ. ಬಾರೆ, ಆ ಬುಗುರಿ ಹಣ್ಣಿನ ಮರ ಇದೆಯಲ್ಲ, ಅದರಲ್ಲಿ ಹಣ್ಣು ಬಿದ್ದಿದೆಯಾ ಅಂತ ನೋಡಿಕೊಂಡು ಬರೋಣ. ಅಮ್ಮ, ಸುಶಾಂತ್ ಕೂಡ ನನ್ನ ಜೊತೆ ಬರ್ತಿದ್ದಾನೆ. ಬೇಗ ಬನ್ನಿರಾ. ಅಮ್ಮ ಬಾಯ್ ಎಂದ ಮಗಳನ್ನು ಸ್ವಲ್ಪ ನಿಲ್ಲು ಎಂದು ಹೇಳುವಷ್ಟರಲ್ಲಿ ಆಕೆ ಓಡಿಯಾಗಿತ್ತು. ಮನೆಯೊಳಗೆ ಕೆಲಸದ ರಾಶಿ ಬಿದ್ದಿತ್ತು. ಅದರ ನಡುವೆ ಹಬ್ಬ ಬೇರೆ ಸಮೀಪಿಸುತ್ತಿತ್ತು. ಹೊಲಿಯಲು ಬಂದಿದ್ದ ಬಟ್ಟೆಗಳನ್ನು ಹೊಲಿದು ಕೊಡಬೇಕಿತ್ತು. ದೇಹದಲ್ಲಿ ನಿಶಕ್ತಿ ಎಂದು ವೈದ್ಯರಿಗೆ ತೋರಿಸಿದಾಗ ಡಯಾಬಿಟೀಸ್ ಇದೆ, ಹೆಚ್ಚು ಚಿಂತೆ ಮಾಡಬೇಡಿ ಎಂದಿದ್ದರು. ತೊಟ್ಟಿಲಲ್ಲಿ ಮೊಮ್ಮಗಳು ಮಾನ್ಯ ನಿದ್ರಿಸುತ್ತಿದ್ದಳು. ದಿನ ಲೆಕ್ಕ ಹಾಕಿದರೆ ರೇಷ್ಮೆ ಬಂದು 15 ದಿನವಾಗಿತ್ತು. ಪುಟ್ಟ ಮಗುವಿನ ಕೆಲಸ ಕಾರ್ಯಗಳೊಂದಿಗೆ ಜವಾಬ್ದಾರಿ ಇಲ್ಲದ ಮಗಳು ಎಂಬುದಕ್ಕಿಂತಲೂ ಆಕೆ ಏನೂ ಅರಿಯದ ಕಂದಮ್ಮ ಎಂದರೂ ತಪ್ಪಾಗದು. ಮಗಳ ಪ್ರಾಯದವರಿನ್ನೂ ಕಾಲೇಜು ಪಾರ್ಕು ಎಂದು ಸುತ್ತಾಡುತ್ತಿರುವಾಗ ನಾನು ನನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಆಕೆಗೆ ಮದುವೆ ಮಾಡಿಬಿಟ್ಟೇನೆ ಎನ್ನುವ ಯೋಚನೆಯೂ ಸದಾ ಕಾಡುತ್ತಿತ್ತು. ನಿನ್ನೆಯಷ್ಟೇ ಅಳಿಯ ನವೀನ್ ಫೋನ್ ಮಾಡಿ ದೂರು ನೀಡಿದ್ದ. ಹಾಗಂತ ಆತನೇನು ಜೋರಿನ ಹುಡುಗನಲ್ಲ. ಮಗಳಿಗಿಂತ 5 ವರ್ಷಕ್ಕೆ ದೊಡ್ಡವನು. ಅಷ್ಟು ಸಣ್ಣ ಪ್ರಾಯಕ್ಕೆ ಕಂಪನಿಯ ಮ್ಯಾನೇಜರ್ ಕೆಲಸದಲ್ಲಿದ್ದು ಕೈತುಂಬ ಸಂಪಾದಿಸುತ್ತಿದ್ದ ಹುಡುಗನ ಫೋಟೋ ತೋರಿಸಿ, ರೇಷ್ಮಳಿಗೆ ನೋಡುವುದಾದರೆ ನೋಡು ಎಂದಿದ್ದ ಅಣ್ಣ. ಮನಸ್ಸಿನಲ್ಲಿ ಆತಂಕವಿದ್ದರೂ ಎಳೆ ಪ್ರಾಯದಲ್ಲೇ ಮದುವೆ ಎಂದು ಮಾಡಿಬಿಟ್ಟರೆ ನಾನು ನಿರಾತಂಕವಾಗಿ ನನ್ನ ಹೊಲಿಗೆ ವೃತ್ತಿ ಮಾಡುತ್ತಾ ಕುಳಿತುಕೊಂಡರಾಯಿತು. ಮಗ ಹೇಗೂ ಸಣ್ಣವನು, ನಾಳೆ ನನಗಾದರೂ ಯಾರಿದ್ದಾರೆ ಎಂದುಕೊಂಡಿದ್ದೆ. ಅಲ್ಲದೆ ಹರೆಯಕ್ಕೆ ಕಾಲಿಡುತ್ತಿದ್ದ ಮಗಳು ನೋಡಲು ರೂಪವತಿಯೇ ಆಗಿದ್ದಳು. ನಾವಿಬ್ಬರು ಎಲ್ಲಿಗಾದರೂ ಒಟ್ಟಿಗೆ ಹೊರಟೆವೆಂದರೆ ಅಕ್ಕ ತಂಗಿಯೇ ಎಂಬಂತೆ ಕಾಣುತ್ತಿದ್ದೆವು. ಕೆಲವರಂತೂ ಕೇಳಿಯೂ ಬಿಟ್ಟಿದ್ದರು. ಅದಕ್ಕಿಂತಲೂ ಮುಖ್ಯ ಕಾರಣ, ಆಕೆ ಹರೆಯದ ಆಕರ್ಷಣೆಗೆ ಸಿಲುಕಿ ಏನಾದರೂ ಹೆಚ್ಚು ಕಡಿಮೆಯಾದರೆ ಎಂಬ ಅನುಮಾನವೂ ಹೆಚ್ಚಿತ್ತು. ಅಲ್ಲದೆ ಅವಳೊಂದಿಗೆ ಹುಡುಗರು ಸ್ವಲ್ಪ ಹೆಚ್ಚೇ ಮಾತನಾಡುತ್ತಿದ್ದಾರೆ ಎಂದು ನನ್ನ ಮನಸ್ಸಿಗೆ ಅನಿಸುತ್ತಿತ್ತು. ಇದು ನನ್ನ ಮನಸ್ಸಿನ ಭ್ರಮೆಯೋ ಇಲ್ಲ ತಾಯಂದಿರಿಗೆ ಇರುವ ಮುನ್ನೆಚ್ಚರಿಕೆಯೋ ಏನೋ ಒಂದು. ಈ ತಾಯ್ತನ ಎನ್ನುವುದಿದೆಯಲ್ಲ, ಅದಕ್ಕೆ ಯಾವ ಗುರುಗಳು ಬೇಕಾಗಿಲ್ಲ. ಹಾಗೆ ಯೌವನಕ್ಕೂ ಕೂಡ. ಹೌದು, ನಾನು 20ರ ಹರೆಯದ ಮಗಳಿಗೆ ಮದುವೆ ಮಾಡಲು ಹೊರಟಿದ್ದೆ. ಫೋಟೋ ನೋಡಿದ ತಕ್ಷಣ ಒಪ್ಪಿಕೊಂಡು ಬಿಟ್ಟಿದ್ದಳು ರೇಷ್ಮಾ. ಮಗಳ ಮದುವೆಗೆಂದೇ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟಿದ್ದ ಹಣದೊಂದಿಗೆ ಕೈ ಸಾಲವನ್ನು ಮಾಡಿ ದೇವರ ಮೇಲೆ ಭಾರ ಹಾಕಿ ಅಣ್ಣನ ಕೈಯಲ್ಲಿಟ್ಟಿದ್ದೆ. ಆತನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದ. ಕಾಟಾಚಾರಕ್ಕೆಂದು ಬಂದಿದ್ದ ಗಂಡನೊಂದಿಗೆ ಮಗಳನ್ನು ಧಾರೆ ಎರೆದಿದ್ದೆ. ಅತ್ತೆ ನಾದಿನಿಯರು 2 ದಿವಸದ ಮಟ್ಟಿಗೆ ಇದ್ದು ಹೋಗಿದ್ದರು. ಮಗಳ ಅತ್ತೆ ಸ್ವಲ್ಪ ಘಾಟಿ ಹೆಂಗಸಿನಂತೆ ಅನಿಸಿದರೂ ಅಳಿಯ ಹೇಗೂ ಬೆಂಗಳೂರಿನಲ್ಲಿ ರೂಮ್ ಮಾಡಿಕೊಂಡಿದ್ದಾನೆ ಎಂದೇ ಮುಂದಾಲೋಚನೆ ಮಾಡಿ ಮದುವೆ ಮಾಡಿದ್ದೆ. ನಂತರ ವರ್ಷದಲ್ಲೇ ರೇಷ್ಮಾ ಗರ್ಭಿಣಿಯಾದಾಗ ಇನ್ನೂ ಬಾಣಂತನೂ ಕೂಡ ಮಾಡಬೇಕಲ್ಲ, ಖರ್ಚಿಗೇನು ಮಾಡುವುದು ಎಂಬ ಆತಂಕ ಎದುರಾದರೂ, ಅಮ್ಮ ನೀನೇನೋ ಚಿಂತೆ ಮಾಡಬೇಡ, ನನ್ನ ಅಕೌಂಟ್ನಲ್ಲಿ ಬೇಕಾದಷ್ಟು ಹಣ ಇಟ್ಟುಕೊಂಡೇ ಬಂದಿದ್ದೇನೆ ಎಂದು ನಕ್ಕಿದ್ದಳು. ಜೊತೆಯಲ್ಲೇ ನವೀನನೂ ನಕ್ಕಿದ್ದ. ದೇವರು ಇದುವರೆಗೆ ನನ್ನ ಕೈ ಬಿಟ್ಟಿಲ್ಲ ಎಂಬುದು ನೆನಪಾಯಿತು. ಇವರಿಬ್ಬರ ಜೋಡಿ ಹೀಗೇ ಇಡಪ್ಪ ದೇವರೇ ಎಂದುಕೊಂಡಿದ್ದೆ. ಮೊಮ್ಮಗಳ ಬಾಣಂತನ ಮಾಡಲು ಅಮ್ಮ ಬಂದಿದ್ದರಿಂದ ಕೆಲಸವೆಲ್ಲ ಮಲ್ಲಿಗೆಯಷ್ಟು ಹಗುರಾಗಿತ್ತು. ಅಮ್ಮನದ್ದು ತುಂಬು ಸಂಸಾರ. 5 ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳನ್ನು ಪಡೆದವಳು. ಗಂಭೀರ ಸ್ವಭಾವದೊಂದಿಗೆ ಗಂಭೀರ ಸ್ವಭಾವದ ಅಪ್ಪನೊಂದಿಗೆ ಹೆಜ್ಜೆ ಇಟ್ಟವಳು. ನಾನು ಆಕೆಗಿಂತಲೂ ಅಕ್ಕ ಅಣ್ಣಂದಿರ ಜೊತೆಗೆ ಹೆಜ್ಜೆ ಇಟ್ಟವಳು. ಆದರೂ ಕೊನೆಯವಳಾದ ಕಾರಣ ಸ್ವಲ್ಪ ಪ್ರೀತಿ ಹೆಚ್ಚೇ ಇತ್ತು. ಈ ಪ್ರೀತಿ ಅನ್ನೋದಿದೆಯಲ್ಲ, ಅದು ಕೂಡ ಯಾವಾಗ ಅರ್ಥ ಪಡೆದುಕೊಳ್ಳುತ್ತದೋ ಅಥವಾ ಯಾವಾಗ ಕಳೆದುಕೊಳ್ಳುತ್ತದೋ ಅರಿತವರು ಯಾರು. ಮಾನ್ಯ ಎದ್ದು ಅಳಲು ಶುರು ಮಾಡಿದ್ದಳು. ನಾನು ನನ್ನ ಆಲೋಚನಾ ಲಹರಿಯಿಂದ ಹೊರಬಂದೆ.
ಮಾನ್ಯಳಿಗೆ ಡಿಸೆಂಬರ್ಗೆ 2 ತುಂಬುತ್ತದೆ. ಬಹುಶಃ ಹಸಿವಾಗಿರಬೇಕು. ಎದೆ ಹಾಲು ನೀಡಬೇಕಾದವಳು ಎಲ್ಲಿ ಹೋದಳಪ್ಪ? ಮಗಳ ಬಗ್ಗೆ ಕೋಪ ಬರತೊಡಗಿತ್ತು. ಮಧ್ಯಾಹ್ನದ ಅಡುಗೆ ಬೇರೆ ಆಗಿಲ್ಲ. ಅಲ್ಲೇ ಕುದಿಸಿಟ್ಟ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಕುಡಿಸತೊಡಗಿದೆ. ಅಷ್ಟು ಹೊತ್ತಿಗೆ ಮಕ್ಕಳ ಗುಂಪಿನಿಂದ ಮಧ್ಯದಲ್ಲಿ ವೇಗವಾಗಿ ಓಡಿ ಬರುತ್ತಿರುವ ಮಗಳನ್ನು ಗದರಿದೆ. ಏನಾಯಿತು? ಹಾಲು ಯಾವುದಾದ್ರೇನು? ಹೊಟ್ಟೆ ತುಂಬಿದರೆ ಆಯ್ತಪ್ಪ ಅಲ್ವನ ಚಿನ್ನು ಎನ್ನುತ್ತಾ ಮಗುವನ್ನು ಎತ್ತಿಕೊಂಡು ಕೋಣೆಯ ಕಡೆ ನಡೆಯುತ್ತಿದ್ದಂತೆ ಅವಳ ಹಿಂದೆ ಹೋಗುತ್ತಿದ್ದ ಮಕ್ಕಳನ್ನು ಗದರಿದೆ. ಅಳಿಯ ನೀಡಿದ ದೂರನ್ನು ಅವಳಲ್ಲಿ ಹೇಳಬೇಕೋ ಬೇಡವೋ ಎಂಬ ದ್ವಂದ್ವ ಕಾಡುತ್ತಿತ್ತು. ದೇಹದಲ್ಲಿ ಪಕ್ವತೆ ಇದ್ದರೂ ಮನದೊಳಗೆ ಪಕ್ವವಾಗದಿರುವ ಮಗಳು. ಅಥವಾ ನಾನೇ ಅವಸರ ಮಾಡಿದ್ದೇನೆ? ತಲೆ ಮೆಲ್ಲನೆ ಸಿಡಿಯುತ್ತಿತ್ತು. ಅಡುಗೆ ಮನೆ ಹೊಕ್ಕವಳೆ ಅಡುಗೆ ಶುರು ಮಾಡಿದೆ. ಮಕ್ಕಳಿಬ್ಬರು ಟಿವಿ ನೋಡುತ್ತಿದ್ದರು. ಅಲ್ಲೇ ಕೆಳಗಿದ್ದ ಮಾನ್ಯ ಅಳುತ್ತಿದ್ದಳು. ರೇಷ್ಮಾ ಮಾತ್ರ ಹಾಡನ್ನು ಗುನುಗುತ್ತಾ ಮೊಬೈಲನ್ನೊಮ್ಮೆ ಟಿವಿಯನ್ನೊಮ್ಮೆ ನೋಡುತ್ತಿದ್ದಳು. ನನಗೆ ಸಿಟ್ಟು ನೆತ್ತಿಗೆ ಇರುತ್ತಿತ್ತು. ಆದರೆ ತಾಳ್ಮೆ ತಂದುಕೊಂಡೆ. ಇದೇ ಅಲ್ಲವೇ ನನ್ನನ್ನು ಉಳಿಸಿದ್ದು ಬೆಳೆಸಿದ್ದು. ಎಲ್ಲಾದರೂ ದುಡುಕಿದ್ದರೆ ಯಾವ ಬಾವಿಯಲ್ಲಿ ಹೆಣವಾಗುತ್ತಿದ್ದೇನೋ. ಈ ಮಕ್ಕಳನ್ನು ಬೆಳೆಸುವಾಗ ಅನುಭವಿಸಿದ ನೋವು, ತಿರಸ್ಕಾರ, ಅಸಹಾಯಕತೆ ನನಗೇ ಗೊತ್ತು. ಅದು ಎಲ್ಲಿಯೂ ಸ್ಫೋಟವಾಗದ ಹಾಗೆ ಎಚ್ಚರಿಕೆ ವಹಿಸಿದ್ದೆ. ಮಗುವಿಗೆ ನಿದ್ದೆ ಬರೆಸಿ ತೊಟ್ಟಿಲಲ್ಲಿ ತಂದು ಮಲಗಿಸಿದೆ. ಈ ಮಗುವಿನ ಕೆಲಸದಲ್ಲೇ ನನಗೆ ಸುಸ್ತಾಗುತ್ತಿತ್ತು. ಆದರೆ ಯಾರ ಹತ್ತಿರ ಹೇಳುವುದು? ಹೇಳಿಕೊಳ್ಳಲು ತಾಯಿ ಮನೆಯಿಂದ ಹಿಡಿದು ಗಂಡನ ಮನೆಯವರು ಎಲ್ಲರೂ ಇದ್ದಾರೆ. ಅವರವರ ಸಂಸಾರ ಎಂದು ಎಲ್ಲರೂ ಅವರವರಷ್ಟಕ್ಕೇ ಇರುವವರು. ಹೊಲಿಯಲು ಬಂದಿದ್ದ ಬಟ್ಟೆಗಳನ್ನು ಮುಟ್ಟಲು ಸಮಯವಾದರೂ ಎಲ್ಲಿತ್ತು? ಇತ್ತೀಚೆಗೆ ತಲೆನೋವು ವಿಪರೀತವಾಗಿತ್ತು. ನಿನ್ನೆಯಿಂದಂತೂ ತಲೆ ಗೊಂದಲದ ಗೂಡಾಗಿತ್ತು. ಈ ಬಗ್ಗೆ ರಾತ್ರಿ ಏನಾದರೂ ಮಾಡಿ ರೇಷ್ಮಳನ್ನು ವಿಚಾರಿಸಲೇಬೇಕಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಅಡ್ಡಾದೆ. ಎಚ್ಚರಾದಾಗ ಸಂಜೆ 6 ಆಗಿತ್ತು. ಆ ಕೆಲಸ ಈ ಕೆಲಸ ಎಂದು ರಾತ್ರಿ ಸರಿದದ್ದೇ ತಿಳಿಯಲಿಲ್ಲ. ಸುಶಾನ್ಗೆ ನಿದ್ದೆ ಬಂದಿತ್ತು. ನಾನು ಮೆಲ್ಲನೆ ಮಗಳಲ್ಲಿ ಅಳಿಯ ಹೇಳಿದ ಮಾತನ್ನೇ ಪುನರುಚ್ಚರಿಸಿದ್ದೆ. ಹೌದು, ಏನಾಯಿತು? ದೇವಸ್ಥಾನದ ಉತ್ಸವ ಇತ್ತಲ್ಲವ, ಅದಕ್ಕೆ ಹೋಗಿದ್ದೆ. ಮಗುವನ್ನು ಬಿಟ್ಟು ಹೋದರೆ ಏನಾಯಿತು? ನೀನೀಗ ನೋಡಿಕೊಳ್ತಾ ಇಲ್ವಾ? ಅದನ್ನೇ ಹಿಡ್ಕೊಂಡು ಅತ್ತೆ ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡೋದಾ? ರೇಷ್ಮಳ ಮಾತಿಗೆ, ಆದರೂ ನೀನು ಸೊಸೆಯಲ್ಲವ, ಎಷ್ಟೆಂದರೂ ಹೊರಗಿನಿಂದ ಹೋದವಳಲ್ಲವ. ಗಂಡ ಬರುವುದಿಲ್ಲ ಅಂತ ಹೇಳಿದ್ರು ನೀನು ಯಾಕೆ ಹಠ ಹಿಡಿದು ಹೋಗಬೇಕಿತ್ತು? ಅದಿರಲಿ, ಮನೆಗೆ ಬರುವಾಗ ತುಂಬ ಲೇಟಾಗಿತ್ತಾ? ಇಲ್ಲ ಹೇಳಿದ್ನಲ್ಲ. ಮತ್ತೆ ನಿನ್ನ ಜೊತೆ ಯಾರಾದರೂ ಬಂದಿದ್ರಾ? ಹೌದು, ರೇವತಿ ಅಜ್ಜಿ ಇದ್ರಲ್ಲ, ಅವರ ಮೊಮ್ಮಗ ರೋಹಿತ್ ದೇವಸ್ಥಾನದಲ್ಲಿ ಸಿಕ್ಕಿದ್ದ. ಅವನು ಬೈಕಿನಲ್ಲಿ ಮನೆ ತನಕ ಬಿಟ್ಟು ಹೋದ. ನಿನಗೆ ಯಾರು ಹೇಳಿದ್ರು? ಅಮ್ಮ, ಅತ್ತೆ ನನಗೆ ಬೈದಿದ್ದರೆ ತೊಂದರೆ ಇರಲಿಲ್ಲ. ಆದರೆ ನಿನಗೆ ಬೇಡದ್ದನ್ನೆಲ್ಲ ಹೇಳಿದರೆ ನಾನು ಬಿಡ್ತೇನಾ? ನಾನು ಬೈದೆ. ಈ ಅತ್ತೆಯಂದಿರು ತಮಗೆ ಮಾತ್ರ ಮಾತಾಡೋಕ್ಕೆ ಬರೋದು ಅಂತ ತಿಳಿದುಕೊಂಡಿದ್ದಾರೆ. ನಾನು ನಿನ್ನ ಹಾಗೆ ಅಲ್ಲಮ್ಮ. ರೇಷ್ಮಾ ನಕ್ಕಾಗ ನನಗೆ ಏನು ಮಾತನಾಡಲು ತೋಚಲಿಲ್ಲ. ನನ್ನ ಜೀವನದಂತೆ ಇವಳ ಜೀವನವು ಹಳಿ ತಪ್ಪುವುದೇ? ನನ್ನ ಬಗ್ಗೆ ಅಪವಾದ ಬರಬಾರದೆಂದೇ ಅಣ್ಣ ಈ ಸಂಶಯ ಪಿಶಾಚಿಯನ್ನು ಧಾರೆ ಎರೆಯಲು ಕರೆತಂದಿದ್ದ. ಯಾವುದೋ ಆಗಬಾರದು ಎಂದು ಎಣಿಸಿದ್ದೇನೋ ಈಗ ತಿರುಗಿ ನನ್ನ ಬಳಿಯೇ ಸುತ್ತಲಾರಂಭಿಸಿದೆ. ಹೌದು, ಅಪಮಾನ, ಅಪವಾದ, ತಿರಸ್ಕಾರ, ಗಂಡನ ಸಂಶಯ, ಅತ್ತೆಯ ನಿಂದೆ, ಇವುಗಳ ಸುಳಿಯಲ್ಲಿ ಸಿಲುಕಿದವಳಿಗೆ ನಾನು ಅಂಥವಳಲ್ಲ ಎಂದು ಚೀರಬೇಕೆನಿಸಿದವಳಿಗೆ ತಾಳ್ಮೆಯೇ ತಡೆಗೋಡೆಯಾಗಿತ್ತಲ್ಲ. ಈಗ ಮತ್ತೆ ಮಗಳ ಗಂಡನ ಮನೆಯಲ್ಲೂ ನಾನು ಅಂಥವಳು, ಜೊತೆಗೆ ಮಗಳು ಕೂಡ ಅಂಥವಳೇ ಎನ್ನುವ ಸ್ಥಿತಿಯನ್ನು ಯಾಕೆ ತಂದಿತ್ತೆ ದೇವರೇ? ಹೌದಲ್ಲ, ಇಂತಹ ರಾತ್ರಿಗಳನ್ನು ಎಷ್ಟು ಕಳೆದಿಲ್ಲ. ಅಂದು ಎಲ್ಲರಂತೆ ಹರೆಯ ನನ್ನ ಪಾಲಿಗೂ ಬಂದಿತ್ತು. ಕಲಿಯಬೇಕು ಎಂಬ ತುಡಿತ ಇದೆಯಲ್ಲ, ಅದು ತುಸು ಹೆಚ್ಚೇ ಇತ್ತು. ಆವತ್ತು PUC ಫಲಿತಾಂಶ ಬಂದಿತ್ತು. ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೆ. ಕಾಲೇಜಿನಿಂದ ತಿರುಗಿ ಮನೆಗೆ ಬರಲು ಬಸ್ಸಿಗಾಗಿ ಕಾಯುತ್ತಿದ್ದೆ. ಸಲೀಂ ಹತ್ತಿರ ಬಂದವನೇ ಶುಭಾಶಯ ಹೇಳಲು ಕೈ ಕುಲುಕಿದ್ದ. ತಾನು ಫಸ್ಟ್ ಕ್ಲಾಸಲ್ಲೇ ಪಾಸಾಗಿರುವುದನ್ನು ತಿಳಿಸಿದಾಗ ಇಬ್ಬರೂ ಸಂಭ್ರಮಿಸಿದ್ದೆವು.
ಸಲೀಂ ಪಕ್ಕದ ಮನೆಯ ಶಮೀನ್ ಆಂಟಿಯ ಮಗ. ಶಾಲೆ ಕಾಲೇಜು ಎಂದು ನಾವಿಬ್ಬರು ಒಟ್ಟಿಗೆ ಹೋದವರು ಬಂದವರು. ಕಲ್ಮಶ ಎನ್ನುವುದು ನೋಡುವ ಕಣ್ಣಲ್ಲಿರುವುದೋ ಹೃದಯದಲ್ಲಿರುವುದೋ ನೋಡಿದವರು ಯಾರು? ಮುಂದೆ BSc ಮಾಡಿ MSc ಮಾಡಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಬೇಕು ಎಂದು ಕನಸು ಕಾಣುತ್ತಾ ಬಂದವಳಿಗೆ ನನ್ನ ಫಲಿತಾಂಶ ಹೇಳಿದಾಗ ಯಾರಲ್ಲೂ ಸಂತಸವಿರಲಿಲ್ಲ. ಅಲ್ಲಿಂದ ಸೀದಾ ಶಮೀನ್ ಆಂಟಿಯ ಮನೆಗೆ ಹೋದರೆ ಅಲ್ಲೂ ಅಂತಹ ನಗೂ ಇರಲಿಲ್ಲ. ಇವರಿಗೆಲ್ಲ ಏನಾಗಿದೆ? ಒಂದರೆ ಕ್ಷಣ ತಲೆ ಕೆಡಿಸಿಕೊಂಡರೂ ಸುಮ್ಮನಿದ್ದೆ. ಆ ರಾತ್ರಿ ಅಪ್ಪ ಬಂದವರೇ, ಕಲಿತದ್ದು ಸಾಕು, ನಮ್ಮ ಜಾತಿಯಲ್ಲಿ ಕಲಿತ ಹುಡುಗರ ಸಂಖ್ಯೆ ಕಡಿಮೆ, ನಿನ್ನಷ್ಟು ಕಲಿತವರು ಕಡಿಮೆ, ಹುಡುಗನನ್ನು ನೋಡಿಟ್ಟಿದ್ದೇನೆ ಎಂದವರೇ ಹೊರಗೆ ಹೋಗಿಬಿಟ್ಟರು. 10ನೆಯ ತರಗತಿಯಲ್ಲಿ ಪ್ರಥಮ ಬಂದಾಗ ನಿನಗೆ ಎಷ್ಟು ಓದಬೇಕೆನಿಸುತ್ತದೆಯೋ ಅಷ್ಟನ್ನು ನಾನು ಓದಿಸುತ್ತೇನೆ ಎಂದಿದ್ದ ಅಪ್ಪ ಹೀಗೇಕೆ ಮಾಡಿದರು? ಇಂಥದ್ದನ್ನೆಲ್ಲ ಪ್ರತಿಭಟಿಸಬೇಕು ಎಂಬ ಮನಸ್ಥಿತಿಯೋ ನನ್ನಲ್ಲಿ ಇರಲಿಲ್ಲ. ಮದುವೆ ಎಂದರೆ ಅದು ಸುಂದರ ಕಲ್ಪನೆ. ಹುಡುಗ 30ರ ಆಸುಪಾಸಿನಲ್ಲಿದ್ದವ. ಗಂಡ ಹೆಂಡಿರಲ್ಲಿ ಇರಬೇಕಾದ ಅಂತರ ಮುಂದಕ್ಕೆ ಅದು ಬಲವೋ ಇಲ್ಲ ನಿರ್ಬಲವೋ ಆಗಿ ಸಂಬಂಧಗಳು ಅನುಮಾನದಲ್ಲೇ ಬಿರುಕು ಉಂಟಾಗಬಹುದು, ಇಲ್ಲ ಪ್ರೀತಿಯಿಂದಲೂ ಗಟ್ಟಿಗೊಳ್ಳಬಹುದು. ನಿಶ್ಚಯವಾಗಿ ಮದುವೆಗೆ 7-8 ತಿಂಗಳಿರುವಾಗ ಟೈಲರಿಂಗ್ ಕೋರ್ಸ್ ಮಾಡಿದ್ದೆ. ಆದರೆ ರೇಷ್ಮಾ ಹುಟ್ಟಿದ 7 ವರ್ಷಗಳ ನಂತರ ಸುಶಾಂತ್ ಹುಟ್ಟಿ 2 ವರ್ಷ ಕಳೆದಿರಬೇಕು. ಆಗ ನನ್ನ ಮೊಬೈಲ್ಗೆ ವಿದೇಶಿ ಕರೆಯೊಂದು ಬಂದಿತ್ತು. ಅದು ಸಲೀಂನ ಫೋನ್. ಆತನ ಹತ್ತಿರ ಹಿಂದಿನ ಸಲಿಗೆಯಿಂದಲೇ ಮಾತನಾಡಿಸಿದ್ದೆ. ತನ್ನ ಮದುವೆಗೆ ಬರಲೇಬೇಕು ಎಂದು ಆತ ಹಠ ಹಿಡಿದಿದ್ದ. ಆಯಿತು, ಅಲ್ಲಿಗೆ ಅಲ್ವಾ, ನಾನು ಬರ್ತೇನೆ ಎಂದು ಕಾಲ್ ಕಟ್ ಮಾಡಿದ್ದೆ. ಎದುರಲ್ಲಿ ಅತ್ತೆ, ಗಂಡ, ನಾದಿನಿ ನಿಂತಿದ್ದರು. ಏಕಮುಖ ಸಂಭಾಷಣೆ ಅವರಲ್ಲಿ ಅನುಮಾನದ ಹುತ್ತ ಕಟ್ಟಿದ್ದು ನನಗೆ ಅರಿವಾಗಲೇ ಇಲ್ಲ. ಆತನನ್ನು ಹೊಗಳಿ ಆತನ ಬಗ್ಗೆ ಹೇಳುತ್ತಾ ಇರುವಾಗಲೇ, ಸಲೀಮಲ್ವಾ, ಆತನೊಂದಿಗೆ ಚಕ್ಕಂದವಾಡುತ್ತಾ ಇದ್ದವಳನ್ನು ನನಗೆ ಕಟ್ಟಿದ್ದು ಗೊತ್ತಿಲ್ಲ ಅಂತ ಎಣಿಸಿದ್ಯಾ ಎಂದವರೇ ಬಾಗಿಲನ್ನು ಧಡಾರೆಂದು ದೂಡಿದ್ದರು. ಅಲ್ಲಿಂದ ಶುರುವಾದ ಅನುಮಾನ. ಅಪ್ಪ ಅಣ್ಣನೊಂದಿಗೆ ದೂರು ಹೋಗಿ ಅಣ್ಣ ನನ್ನನ್ನು ಕರೆದೊಯ್ಯಲು ಬಂದಿದ್ದ. ನಾನು ಮೌನವಾಗಿದ್ದೆ, ಏಕೆಂದರೆ ಅನುಮಾನ ನನ್ನಲ್ಲಿ ಅವಮಾನವನ್ನು, ಏಕಾಂಗಿತನವನ್ನು ಸೃಷ್ಟಿಸಲು ಪ್ರಾರಂಭಿಸಿತ್ತು. ಸಲೀಂ ಅನ್ನುವ ಆ ಹೆಸರು ನಮ್ಮಿಬ್ಬರಲ್ಲಿ ಇಲ್ಲದೆ ಇರುವ ಸಂಬಂಧವನ್ನು ಕಟ್ಟಿಕೊಟ್ಟಿದ್ದರ ಬಗ್ಗೆ ನನಗೆ ಘಾಸಿಯನ್ನು ಉಂಟು ಮಾಡಿತ್ತು. ತಾಯಿ ಮನೆ ಹತ್ತಿರದಲ್ಲೇ ಸಲೀಂನ ಮನೆ ಇದ್ದುದಕ್ಕಾಗಿ ಸ್ವಲ್ಪ ದೂರದಲ್ಲಿ 3 ಸೆಂಟ್ಸ್ನ ಹಳೆಯ ಮನೆಯನ್ನು ನನಗಾಗಿ ಖರೀದಿಸಿದ್ದರು. ನಾನು ಕಲಿತಿದ್ದ ಟೈಲರಿಂಗ್ ನನ್ನ ಉಳಿಸಿತ್ತು, ಮಕ್ಕಳನ್ನು ಸಾಕಲು ಕಲಿಸಿತ್ತು. ಪಂಚಾತಿಗೆ ಮಾಡಿ ಮನೆ ಹತ್ತಿರ ಬಂದರೂ ಅದೇ ಅನುಮಾನವನ್ನು ಯಾರ ಹತ್ತಿರ ಮಾತನಾಡಿದರೂ ವ್ಯಕ್ತಪಡಿಸಿದಾಗ ನನ್ನ ಆ ಗಂಡ ಸಂಶಯ ಪಿಶಾಚಿಯನ್ನು ಅಣ್ಣಂದಿರು ಬೈದು ಓಡಿಸಿದ್ದರು. ಉಳಿದ ಜೀವನ ಹೇಗೆ ಕಳೆಯುವುದು? ನಾನು ಎದೆಗಟ್ಟಿ ಮಾಡಲೇಬೇಕಿತ್ತು. ಒಂದು ಸಲ ಶಮೀನ್ ಆಂಟಿ ಸಿಕ್ಕಿದವರು ಹೇಳಿದ್ದರು, ಸುಮಾ, ನೀನು ಆವತ್ತು ರಿಸಲ್ಟ್ ಬಂದ ದಿನ ನಮ್ಮನೆಗೆ ಬಂದಿದ್ದಿ ನೋಡು, ನಾನು ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ನೋಡು. ನೀವಿಬ್ಬರು ಜೊತೆಯಲ್ಲಿ ಇದ್ದದ್ದನ್ನು ನೋಡಿದವರು ಯಾರೋ ನಿನ್ನ ಅಪ್ಪನಿಗೆ ಹೇಳಿದ್ದರಂತೆ. ಎಲ್ಲರ ಧರ್ಮವೂ ಒಂದೇ, ಆದರೆ ಆ ಧರ್ಮವನ್ನು ಅನುಸರಿಸುವವರ ಮನಸ್ಸಲ್ಲಿ ವಿಷವಿದೆ. ಸಲೀಂ ಮದುವೆಗೆ ನೀನು ಬಾರದಿರುವುದಕ್ಕೆ ತುಂಬ ಬೇಜಾರು ಮಾಡಿಕೊಂಡ. ಆದರೆ ನಾನೇನು ಹೇಳಿಲ್ಲ. ಸುಮ್ಮನೆ ಅವನ ಮನಸ್ಸಿಗೆ ಏಕೆ ವಿಷ ಹಾಕುವುದು ಅಲ್ವಾ? ನಾನು ಕೂಡ ಅವನೊಂದಿಗೆ ವಿದೇಶಕ್ಕೆ ಹೋಗ್ತಿದ್ದೇನೆ ಎಂದು ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡು ಅತ್ತಿದ್ದರು. ಇದೇ ಅನುಮಾನ ಎಂಬ ಪಿಶಾಚಿ ನನ್ನ ಮಗಳ ಬಾಳಲ್ಲೂ ಬಂತಲ್ಲ. ನನ್ನಲ್ಲಿದ್ದ ನೋವು ಅದಾವ ಕ್ಷಣದಲ್ಲಿ ಸ್ಫೋಟಗೊಂಡಿತ್ತು. ನಾನು ಗಟ್ಟಿಯಾಗಿ ಅಳಲು ಶುರು ಮಾಡಿದ್ದೆ. ಅಮ್ಮ ಅಮ್ಮ ಏನಾಯ್ತಮ್ಮ ಎಂದು ಮಕ್ಕಳಿಬ್ಬರು ನನ್ನನ್ನು ಹಿಡಿದು ಕೇಳುತ್ತಿದ್ದರು. ಇಲ್ಲ ಇಲ್ಲ ಏನಿಲ್ಲ ಎಂದವಳೆ ರೇಷ್ಮೆ ಹಿಡಿದಿದ್ದ ನೀರನ್ನು ಕುಡಿದು ಮತ್ತೆ ಮಲಗಿದ್ದೆ. ಮಕ್ಕಳಿಬ್ಬರು ಮಲಗಿದರೋ ಇಲ್ಲವೋ ನೋಡಲೂ ಇಲ್ಲ. ಮಾರನೇ ದಿನ ಏಳುವಾಗ ಗಂಟೆ 7 ಆಗಿತ್ತು. ಫೋನ್ ರಿಂಗ್ ಆಗುತ್ತಿತ್ತು. ನವೀನನ ಫೋನ್.
ಇನ್ನೇನು ಕೇಳಲಿಕ್ಕಿದೆಯೋ ದೇವರೇ, ಏನು ಎಂಬಂತೆ ಕೇಳಿದೆ. ಅತ್ತೆ, ಇವತ್ತು ನಿಮ್ಮ ಮನೆಗೆ ಬರ್ತಿದ್ದೇನೆ. ನಾಳೆ ರೇಷ್ಮಾ ಮತ್ತು ಮಾನ್ಯಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದೇನೆ. 1 ತಿಂಗಳೊಳಗೆ ನಾವೆಲ್ಲ ದುಬೈಗೆ ಶಿಫ್ಟ್ ಆಗ್ತಿದ್ದೇವೆ. ನೀವು ಬರ್ತೀರಾ? ನನಗೆ ನೀವು ಹೇಗೆ ಅಂತ ಗೊತ್ತು ಅತ್ತೆ. ಮದುವೆ ಸಂಬಂಧ ಕೂಡಿ ಬಂದಾಗಲೇ ನಿಮ್ಮ ಬಗ್ಗೆ ಕೇಳಿಕೊಂಡಿದ್ದೆ. ಅತ್ತೆ, ಫೋನ್ ಇಡ್ಲಾ ಎನ್ನುತ್ತಿರುವಾಗಲೇ ತಲೆಯ ಭಾರವೊಂದು ಕಳಚಿದಂತೆ ಹಗುರಾದೆ. ಮಿತ್ರರೇ, ಹೇಗಿತ್ತು ಕಥೆ? ಒಂದು ಕಮೆಂಟ್ ಮಾಡ್ತೀರಲ್ಲ? ಸರಿ, ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.